ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬ ಟ್ರೆಡಿಷನಲ್ ಆಗಿರ್ತಕ್ಕಂತಹ ಒಂದು ಸ್ವೀಟ್ ರೆಸಿಪಿ ಸ್ನೇಹಿತರೆ. ನಮ್ಮ ಕಡೆ ಇದನ್ನು ಹಳ್ಳಿ ಕಡೆ ನಾವು ಕೀಲ್ಸ ಅಂತ ಕರಿತೀವಿ, ಕೆಲವು ಕಡೆ ಇದನ್ನು ರಾಗಿ ಹಾಲ್ಬಾಯಿ ಅಂತಲೂ ಕೂಡ ಕರೀತಾರೆ. ಬಟ್ ನಮ್ಮ ಕಡೆ ಪ್ರೊಸೀಜರ್ ಇರೋದು ರಾಗಿ ಕೀಲ್ಸ ಅಂತಲೇ. ಬನ್ನಿ ಸ್ನೇಹಿತರೆ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದರಲ್ಲೂ ಕೂಡ ಇದು ಬೇಸಿಗೆ ಕಾಲದಲ್ಲಿ ತುಂಬ ಟ್ರೆಂಡಿ ಆಗಿರ್ತಕ್ಕಂಥ ಸ್ವೀಟ್ ರೆಸಿಪಿ, ತಂಪಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಸ್ನೇಹಿತರೆ. ಬನ್ನಿ ನೋಡೋಣ ಇದನ್ನು ಯಾವ ರೀತಿ ತಯಾರು ಮಾಡೋದು ಅಂತ. ತುಂಬ ಪ್ರೊಸೀಜರ್ ಇದೆ ಇದ್ರದ್ದು. ಇದು ಏನು ನೋಡ್ತಾ ಇದ್ದೀರಾ, ಇದನ್ನು ಒಂದು ಸೇರು ಇದ್ರ ಏನು ಕಪ್ಪಿದೆ, ಈ ಒಂದು ಲೋಟ ಒಂದು ಸೇರು ಫುಲ್ಲು ನಾನು ರಾಗಿನ ತೊಗೊಂಡಿದ್ದೀನಿ, ಉಂಡಿ ರಾಗಿನೇ. ಅದನ್ನು ಒಂದು ಓವರ್ ನೈಟ್ ಫುಲ್ ನೆನೆಸ್ಬಿಟ್ಟಿದ್ದೀನಿ ಸ್ನೇಹಿತರೆ. ಒಂದು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅದನ್ನು ಒಂದು ಪ್ರೊಸೀಜರು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡಿದ್ದೆ. ಅದನ್ನು ವೀಡಿಯೋ ಫಾರ್ವರ್ಡ್ ಆಗಿ ಮ್ಯೂಟ್ ಆಗಿದೆ, ಹಾಗಾಗಿ ಫಸ್ಟ್ ಪ್ರೊಸೀಜರ್ ವೀಡಿಯೋ ನಿಮಗೆ ಸಿಕ್ಕಿಲ್ಲ. ಇದು ಏನು ಎರಡು ನೋಡ್ತಾ ಇದ್ದೀರಾ, ಇದು ಒಂದೇ ಪ್ರೊಸೀಜರಲ್ಲಿ ರುಬ್ಕೊಂಡಿರೋ ಅಂತಹ ಹಾಲು. ಒಂದು ಸೇರು ರಾಗಿಲಿ ನನಗೆ ಇದು ಏನು ಪಾತ್ರೆ ಇದೆ, ಈ ಪಾತ್ರೆ ತುಂಬ ನನಗೆ ಹಾಲು ಬಂತು ಸ್ನೇಹಿತರೆ, ರಾಗಿದು ಹಾಲು. ನೀವೇನು ನೋಡ್ತಾ ಇದ್ದೀರಾ, ಇದನ್ನು ಪೂರ್ತಿ ರುಬ್ಕೊಂಡಿರೋ ಅಂತಹ ರಾಗಿನ ನೀಟಾಗಿ ಅದ್ರದ್ದು ಹಾಲನ್ನೆಲ್ಲ ಹಿಂಡಿಬಿಟ್ಟು ತಗೊಳ್ತಾ ಇದ್ದೀನಿ. ಪೂರ್ತಿ ಏನು ನೀವು ನೋಡ್ತಾ ಇದ್ದೀರಾ, ಅದೊಂದು ಸ್ವಲ್ಪ ಗಟ್ಟಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ತಗೊಂಡೆ. ನಾನು ಏನು ನಿಮಗೆ ಜಗ್ಗು ತೋರಿಸ್ತೀನಿ, ಆ ಜಗ್ಗಲ್ಲಿ ಒಟ್ಟು ನನಗೆ ಒಂದು ಸೇರು ರಾಗಿಗೆ ಒಂದು 5 ಜಗ್ಗಿನ ಕೆಪಾಸಿಟಿಯಷ್ಟು ನೀರು ಬೇಕಾಯಿತು ನನಗೆ. ಫುಲ್ ಎಲ್ಲ ಟೋಟಲ್ ಸೇರಿ ಹೇಳ್ತಾ ಇರೋದು. ಏಕೆಂದರೆ ಇದರ ಕನ್ಸಿಸ್ಟೆನ್ಸಿ ಏನಿದೆ ಅದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ಏಕೆಂದರೆ ಇದು ತುಂಬ ತೆಳ್ಳಾದ್ರೂ ಕೂಡ ನಮಗೆ ಅಷ್ಟು ನೀಟಾಗಿ ಕಿಲ್ಸ ಬರೋದಿಲ್ಲ, ಗಟ್ಟಿ ಆದ್ರೂ ಕೂಡ ಕಿಲ್ಸ ನೀಟಾಗಿ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಇದನ್ನ ಏನು ಹಾಲು ತಕ್ಕೊಳ್ಳುವಾಗ ಪ್ರೊಸೀಜರ್ ಇದೆಯೋ ಅದು ತುಂಬ ಒಂದು ತೆಳ್ಳ ಗಟ್ಟಿ ಆ ಕನ್ಸಿಸ್ಟೆನ್ಸಿನ ನಾವು ಖಂಡಿತವಾಗ್ಲೂ ನೋಡ್ಕೊಳ್ಳೇಬೇಕು. ಏಕೆಂದರೆ ತುಂಬ ನೀರಾಯ್ತಪ್ಪ, ಇದು ಹಾಲು ತಗೊಳೋದು ತುಂಬ ನೀರಾಯಿತು ಅಂತಂದ್ರೂ ಕೂಡ ನಮಗೆ ಕಿಲ್ಸ ಬೇಯಿಸೋದು ತುಂಬ ತಡ ಆಗುತ್ತೆ, ಜಲ್ದಿ ಅದು ಒಂದುಗೂಡೋದಿಲ್ಲ. ಹಾಗಾಗಿ ನಾವು ಹಾಲು ತಕ್ಕೊಳ್ಳೋ ಅಂಥ ಪ್ರೊಸೀಜರು, ಹಾಲಿಗೆ ನೀರು ಹಾಕುವಂತಹ ಪ್ರೊಸೀಜರು ತುಂಬ ಮುಖ್ಯ. ಒಟ್ಟು ಟೋಟಲ್ ನಾನು ಒಂದು ಸೇರು ಹಾಕಿ ರಾಗಿಗೆ ನಾನು 5 ಜಗ್ಗಿನಷ್ಟು ನೀರನ್ನು, ಒಟ್ಟು ಟೋಟಲ್ ಬೆಲ್ಲ ಪಾಕ ಎಲ್ಲದನ್ನು ಸೇರಿಸಿ ನಾನು 5 ಜಗ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಬರ್ತಾ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಆ 5 ಜಗ್ ಕೆಪಾಸಿಟಿ ಏನಿದೆ, ನಾನು ಮಿಕ್ಸಿಗೆ ರುಬ್ಬುವಾಗಲೂ ಕೂಡ ಆ 5 ಜಗ್ ಒಳಗಡೆ ನಾನು ಏನು ಈ ಜಗ್ಗಿದೆ ಅದರಲ್ಲೇ ನಾನು ಇಟ್ಕೊಂಡು ಒಟ್ಟು ಟೋಟಲಿ 5 ಜಗ್ ಕೆಪಾಸಿಟಿ ಮಾಡ್ಕೊಂಡಿದ್ದೀನಿ. ಇದನ್ನು ಎರಡನೇ ಪ್ರೊಸೀಜರಲ್ಲಿ ರುಬ್ಕೊಂಡೆ. ಒಟ್ಟು ಟೋಟಲ್ಲು ಒಂದು 3 ಸಲ ರುಬ್ಬಿಬಿಟ್ಟು ಹಾಲನ್ನ ತಗೊಂಡೆ. 3ನೇ ಸಲ ಅಷ್ಟಿದಾಗಿ ಹಾಲೆಲ್ಲ ಬಿಟ್ಕೊಂಡಿರುತ್ತೆ, ಬರೋದಿಲ್ಲ. ಒಟ್ಟು ಟೋಟಲ್ ನೀವು ನೋಡ್ತಾ ಇರ್ಬೋದು, ನಂದೇನು ಈ ಪಾತ್ರೆ ಇದೆ ಆ ಪಾತ್ರೆಯಲ್ಲಿ ಇದ್ರ ತುಂಬ ರಾಗಿ ಹಾಲು ಬಂತು. ಇನ್ನು ಪಾಕ ನಾನು ಇದಕ್ಕೆ ಹಾಕಿಲ್ಲ ಸ್ನೇಹಿತರೆ, ಬರೀ ರಾಗಿ ಹಾಲೇ ನನಗೆ ಇದ್ರ ತುಂಬ ಬಂದಿದೆ. ಯಾಕೆಂದರೆ ರಾಗಿನ ನಾನು ಒಂದು ಸೇರು ತಗೊಂಡಿರೋದ್ರಿಂದ. ಈಗ ಒಂದು ಸಲ ಸೋಸ್ಕೊಂಡಾಯಿತು, ಈಗ ಎರಡನೇ ಸಲ ನಾವು ಇದನ್ನು ಹಾಲನ್ನು ಸೋಸ್ಕೋಬೇಕು ಸ್ನೇಹಿತರೆ. ಏಕೆಂದರೆ ರಾಗಿಯಲ್ಲಿ ಇನ್ನೂ ಕೂಡ ಅದರಲ್ಲಿ ಕಸ ಏನಾದರೂ ಇರುತ್ತೆ. ಕಸ ಅನ್ನೋದಕ್ಕಿಂತ ಒಂದು ರೀತಿ ಕಪ್ಪಗೆ ಸಿಪ್ಪೆ ಥರ ಇರುತ್ತೆ ಸ್ನೇಹಿತರೆ. ಒಂದು ಸಲ ಟೋಟಲಿ ನಾನು ಹಿಟ್ಟು ಒನ್ನೆ ಆಡಲಿಕ್ಕೆ ಏನು ಒನ್ನೆ ಇದು ತೊಗೊಂಡಿದ್ದೆ, ಅದರಲ್ಲಿ ಒಂದು ಸಲ ಜಡಿ ಇಟ್ಕೊಂಡೆ. ನೆಕ್ಸ್ಟ್ ಒಂದು ಬಿಳಿದೊಂದು ಬಟ್ಟೆ ತೊಗೊಂಡು ಪದ್ರ ಇರೋವಂಥ ಮಲ್ಮಲ್ ಕಾಟನ್ ಅಂತ ಏನು ಹೇಳ್ತೀರಾ ಆ ಥರ ಒಂದು ಬಟ್ಟೆ ಸಿಗುತ್ತಲ್ಲ, ಬಿಳಿದು ಬಟ್ಟೆ, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇನ್ನೊಂದು ಸಲ ನಾನು ಏನು ಸೋಸ್ಕೊಂಡಿದ್ದೀನಿ ಹಾಲನ್ನು, ಇನ್ನೊಂದು ಸಲ ಸೋಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಟ್ಟು ಟೋಟಲ್ ನಾನು 2 ಸಲ ಹಾಲನ್ನು ನೀಟಾಗಿ ಶೋಧಿಸ್ಕೊಂಡಿದ್ದೀನಿ. ಯಾವುದೇ ರೀತಿ ರಾಗಿಯ ಕಪ್ಪಿನ ಅಂಶ ಇಲ್ಲದೆ ಇರೋಗೆ ಹಾಲು ವೈಟ್ ಕಾಣೋ ರೀತಿ ಸೋಸ್ಕೊತೀವಿ. ಕೆಲವರು ಒಂದೇ ಸಲಕ್ಕೆ ಸೋಸ್ಕೊಂಡಿರೋದನ್ನು ಸ್ಟಾಪ್ ಮಾಡ್ತಾರೆ. ನಾನು 2 ಸಲ ಸೋಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇನು ನೋಡ್ತಾ ಇದ್ದೀರಾ, ಅದು ಏನು ಸ್ವಲ್ಪ ಹಿಟ್ಟಿನ ಥರ ಇತ್ತು. ಸೋಸ್ಕೊಂಡ್ಮೇಲೆ ಅದನ್ನು ಕೂಡ ನೀರಲ್ಲಿ ನೀಟಾಗಿ ಪಾತ್ರೆ ಒಳಗ್ಲುದೆಲ್ಲದನ್ನೂ ಕೂಡ ಬಟ್ಟೆಲಿ ಅಂಟ್ಕೊಂಡಿರೋದನ್ನೆಲ್ಲ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 2ನೇ ಸಲ ಸೋಸಿದಾಗ ನನಗೆ ಇದು ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡೆ. ಅಂದರೆ ಇದು ನನಗೆ 2 ಸೇರು ಅಕ್ಕಿ ಬೇಯೋ ಅಂತಹ ಕೆಪಾಸಿಟಿ ಇರೋವಂಥ ಪಾತ್ರೆ. 2 ಸೇರು ಅಕ್ಕಿ ಅಂದರೆ ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ ಗ್ಲಾಸಲ್ಲಿ ಏನು ಸೇರು ತೋರಿಸ್ತಿದೆ ಅದರಲ್ಲಿ 1 ಸೇರಿನಷ್ಟು ಬೆಲ್ಲ ಕೆಪಾಸಿಟಿ ಇರೋದು 1 ಸೇರಿನಷ್ಟು. ಅಂದರೆ ಕೀಲ್ಸ ಒಂದು ಸ್ವಲ್ಪ ಸ್ವೀಟಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು ಆ ಒಂದು ಸೇರಲ್ಲೇ ನಾನು 1.5 ಸೇರಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ನಾನು ಒಟ್ಟು ಟೋಟಲ್ 3 ಕಪ್ ನೀರು ಹಾಕಿದ್ದೀನಿ. ಜಗ್ಗು ಮೆಜರ್ಮೆಂಟಲ್ಲೇ ಜಗ್ಗಲ್ಲಿ 3 ಕಪ್ಪನ್ನು ನೀರು ತೊಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಫಸ್ಟಿಗೆ 1.5 ಕಪ್ ಹಾಕಿ ನೋಡಿದೆ, ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಂಗಾಗಿ
3 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಕೀಲ್ಸ ಒಂದು ಸ್ವಲ್ಪ ನಮಗೆ ಎಕ್ಸ್ಪೆಷಲಿ ನನಗೆ ಹೇಳಬೇಕು ಅಂದರೆ ಕೀಲ್ಸ ಒಂದು ಸ್ವಲ್ಪ ಸ್ವೀಟ್ ಆಗಿದ್ರೇ ನನಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಇದಕ್ಕೆ ಕಾಯಿ ರಸ ಅಂದರೆ ಕಾಯಿಂದ ತೆಗ್ದಿರೋವಂಥ ಹಾಲನ್ನು ಹಾಕ್ಕೊಂಡು ನಾವು ಊಟ ಮಾಡೋದ್ರಿಂದ ಊಟ ಮಾಡುವಾಗ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಆಯಿತು. ಅಂದರೆ 1 ಸೇರು ರಾಗಿಗೆ 1 ಸೇರು ಬೆಲ್ಲ ತೊಗೊಂಡ್ರೂ ಕೂಡ ಸರಿ ಹೋಗುತ್ತೆ. ಬಟ್ ನನಗೆ ಎಕ್ಸ್ಪೆಷಲಿ ನನಗೆ ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು 0.5% ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದೇನು ಕಾಯಿಸಿಟ್ಕೊಂಡಿರೋವಂಥ ಪಾಕ ಬರಬೇಕಂತೇನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ. ಈ ಕರಗಿರೋ ಅಂತಹ ಬೆಲ್ಲದ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಹಾಲು ಸೋಸಿ ಪಾತ್ರೆಗೆ ಹಾಕಿಟ್ಕೊಂಡಿದ್ದೆ, ದೊಡ್ಡ ಪಾತ್ರೆಗೆ, ಆ ಪಾತ್ರೆಗೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಲನ್ನು. ಬೆಲ್ಲದ ನೀರನ್ನು ಕೂಡ ನಾನು ಸೋಸ್ಕೊತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಬೆಲ್ಲದಲ್ಲೂ ಕೂಡ ಏನಾದರೂ ಕಸ ಇರುತ್ತೆ, ಕಡ್ಡಿ ಇರುತ್ತೆ. ಹಾಗಾಗಿ ಅದು ನೀರನ್ನು ಕೂಡ ನೋಡಿ ಯಾವುದೇ ರೀತಿ ಪಾಕ ಇಲ್ಲ, ಜಸ್ಟ್ ಬೆಲ್ಲ ಕರಗೋವರೆಗೂ ಇದನ್ನು ಮಾಡ್ಕೊಂಡಿದ್ದೀನಿ. ನಾನು ನೋಡೇ ಇಲ್ಲ ಕೆಳಗಡೆ, ಹಾಗೆ ಬೆಲ್ಲ ಇನ್ನೂ ಒಂದು ಸ್ವಲ್ಪ ಇತ್ತು. ಬಟ್ ನೀರಲ್ಲಿ ಹಾಕ್ಬಿಟ್ಟು ಹಿಂಗಂದೆ, ಅದು ಕೂಡ ಕರಗೋಯ್ತು, ಅದನ್ನು ಹಾಕ್ಕೊಂಡೆ. ಈಗೇನು ಬೆಲ್ಲ ಸೋದಿಸ್ಕೊಂಡಿರೋ ಅಂಥ ಪಾತ್ರೆ, ಹಾಲು, ರಾಗಿ ಹಾಲು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು, ನನಗೆ ಇಲ್ಲಿ ನಿಂತ್ಕೊಂಡು ಮಾಡಲಿಕ್ಕೆ ತುಂಬ ಟೈಮ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹಿಂದ್ಗಡೆ ನಮ್ಮದು ಒಂದು ಒಲೆದೊಂದು ಸ್ಟವ್ ಇದೆ, ಅದರಲ್ಲಿ ಇಟ್ಕೊಂಡು ನಾನು ಮಾಡ್ಕೊಳ್ತೀನಿ ಸ್ನೇಹಿತರೆ. ಏಕೆಂದರೆ ತುಂಬ ಹೊತ್ತು ನಿಂತ್ಕೋಬೇಕು, ಮತ್ತು ಇದು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಆಗಿರೋದ್ರಿಂದ ಈ ಸ್ಟವ್ಗೂ ಕೂಡ ಅದು ಸರಿ ಹೋಗೋದಿಲ್ಲ, ಬೇಗ ಉರಿ ಹತ್ತೋದಿಲ್ಲ. ಹಾಗಾಗಿ ನಾನು ಈ ಒಂದು ಸ್ಟವನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಹಿಂದ್ಗಡೆ ಇರೋವಂಥ ಒಂದು ಸ್ಟವಲ್ಲಿ ಇಟ್ಕೊಂಡು ಕುತ್ಕೊಂಡೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏಕೆಂದರೆ ತುಂಬ ಹೊತ್ತು ನಿಂತಬೇಕಾಗುತ್ತೆ. ಏಕೆಂದರೆ ನಾನು ಇದನ್ನು 10:30ಗೆ ಸ್ಟಾರ್ಟ್ ಮಾಡಿದ್ದು, ನಂದು ಮುಗ್ದಿದ್ದೆ 11:45 12 ಗಂಟೆ ಆಯಿತು. 12:15 ಅಂದ್ಕೊಂಬಿಡಿ. ಎಲ್ಲ ನೀಟಾಗಿ ಸೆಟ್ ಮಾಡಿ ಇಡೋ ಅಷ್ಟೊತ್ತು ಟೈಮ್ ಆಯಿತು. ಏಕೆಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾನು ಬೇಯಿಸ್ಕೊಳೋದ್ರಿಂದ, ಏಕೆಂದರೆ ಸೌದೆ ಒಲೆಯಲ್ಲಿ ಮಾಡಬೇಕು ಸ್ನೇಹಿತರೆ. ಇದು ತುಂಬ ರುಚಿಯಾಗಿ ಬರುತ್ತೆ ಸೌದೆ ಒಲೆಯಲ್ಲಿ ಮಾಡಿದರೆ. ಬಟ್ ನಮ್ಮ ಮನೇಲಿ ಸೌದೆ ಒಲೆ ಇಲ್ಲ, ಹಾಗಾಗಿ ಗ್ಯಾಸ್ ಮೇಲೆ ಮಾಡೋದ್ರಿಂದ ಆದಷ್ಟು ಗ್ಯಾಸ್ ಮೇಲೆ ಮಾಡೋರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಏಕೆಂದರೆ ತಳ ಹೆಂಗೆ ಮಾಡ್ತೀನಿ ಅಂದ್ರೂ ಕೂಡ ಗ್ಯಾಸ್ ಮೇಲೆ ತಳ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಕೀಲ್ಸ ಮಾಡೋವಂಥ ಮೇಯ್ನ್ ಪ್ರೊಸೀಜರೇ ಇದು. ತಿರುಗಿಸ್ತಾನೆ ಇರಬೇಕು ಸ್ನೇಹಿತರೆ. ಏಕೆಂದರೆ ಗಂಟಾಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದು ಒಂದು ಸ್ವಲ್ಪ ಗಟ್ಟಿಗೆ ಬರೋವರೆಗೂ ಕೂಡ ನಾವು ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ತಿರುಗಿಸೋದನ್ನು ಮಾತ್ರ ನಿಲ್ಲಿಸಲೇಬಾರ್ದು. ತಿರುಗಿಸೋದು ನಿಲ್ಲಿಸ್ತಿದ್ವಿ ಅಂದರೆ ಆಟೋಮೆಟಿಕಲಿ ಗಂಟಾಗಿಬಿಡುತ್ತೆ. ಹಾಗಾಗಿ ದಯವಿಟ್ಟು ತಿರುಗಿಸ್ತಾನೆ ಇರಿ. ಅದೊಂದು ಸ್ವಲ್ಪ ಗಟ್ಟಿಗೆ ಬರೋವರೆಗೂ ಕೂಡ ತಿರುಗಿಸ್ತಾನೆ ಇರಿ. ಗಟ್ಟಿಗೆ ಬರೋವರೆಗೂ ಕೂಡ ತಿರುಗಿಸ್ತಾನೆ ಇರಬೇಕು ಸ್ನೇಹಿತರೆ. ಏಕೆಂದರೆ ಕೈ ತಿರುಗಿಸೋದು ಬಿಟ್ವಿ ಅಂದ್ರೇ ಗಂಟಾಗುತ್ತೆ. ಹಾಗಾಗಿ ನಾನು ತಿರುಗಿಸ್ತಾನೆ ಇದ್ದೆ. ನೀವು ನೋಡ್ತಾ ಇರ್ಬೋದು, ಒಂದು ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ, ಕ್ರೀಮಿ ಥರ. ಅದು ನೋಡಲಿಕ್ಕೆ, ಅದ್ರ ಸ್ಮೆಲ್ಲು ಅದು ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ ಟೈಮಿಗೆ ಬಂತು ಅಂದರೆ ನಾವು ಆವಾಗ ಒಂದು ಸ್ವಲ್ಪ ಹೊತ್ತು ತಿರುಗಿಸೋದನ್ನು ಬಿಡ್ಬೋದು. ಆವಾಗ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ನೀರಿನ ಅಂಶ ಇತ್ತು ಅಂದರೆ ಖಂಡಿತವಾಗ್ಲೂ ತಿರುಗಿಸ್ತಾನೆ ಇರಬೇಕು. ಕೀಲ್ಸ ಮಾಡೋದು ಇಷ್ಟೇ ಸಿಂಪಲ್ ಪ್ರೊಸೀಜರು, ಆದರೆ ತುಂಬ ಲೆಂತಿಯಾಗಿ ಇರುತ್ತೆ ಅಷ್ಟೇ. ಇದರಲ್ಲಿ ಕೀಲ್ಸ ಮಾಡೋ ಮೇನ್ ಪ್ರೊಸೀಜರೇ ಅದೇ, ತುಂಬ ಹೊತ್ತು ತಿರುಗಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದರಲ್ಲೂ ಕೂಡ ಗ್ಯಾಸ್ ಮೇಲೆ ಮಾಡೋ ಅಂಥವ್ರು ಖಂಡಿತವಾಗ್ಲೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡಿ. ಏಕೆಂದರೆ ತಳ ಆಟೋಮೆಟಿಕಲಿ ಸಿಗುತ್ತೆ. ನೀವೆಂಥ ಪಾತ್ರೆಯಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ತಳ ಸಿಗುತ್ತೆ. ಗ್ಯಾಸ್ ಮೇಲೆ ಮಾಡೋರು ಆದಷ್ಟು ಐ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿನ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು. ಯಾವುದೇ ರೀತಿ ಸಿಯೋದಿಲ್ಲ. ನಮ್ಮದು ಕೂಡ ಒಂದು ಸ್ವಲ್ಪ ತಳ ಕಪ್ಪಗಾಗಿತ್ತು, ಆದರೂ ಅಷ್ಟೊಂದೇನು ಆಗಿಲ್ಲ. ಮೇಯ್ನ್ ಇದಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಸೌದೆ ಒಲೆಯಲ್ಲಿ ಸ್ನೇಹಿತರೆ. ಸೌದೆ ಒಲೆಯಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಬಟ್ ಏನು ಮಾಡಲಿ, ಸೌದೆ ಒಲೆ ಇಲ್ಲ. ಹಾಗಾಗಿ ಒಂದು ಒಲೆ ಸ್ಟವಲ್ಲೇ ನೀಟಾಗೆ ತಿರುಗಿಸ್ಕೊತಾ ಮಾಡ್ತಾಯಿದ್ದೀನಿ ಅಷ್ಟೇ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿರೋದ್ರಿಂದ ಟೈಮು ಜಾಸ್ತಿ ಹಿಡಿಯುತ್ತೆ. ತಿರುಗಿಸ್ತಾನೆ ಇರಬೇಕಷ್ಟೇ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಗಟ್ಟಿ ಆಗೋ ರೀತಿ ಬರ್ತಾ ಇರುತ್ತೆ. ನಾನು ಹೇಳಿದ್ನಲ್ಲ, ಇದಕ್ಕೆ ನೀರಿನ ಪ್ರೊಸೀಜರು ತುಂಬ ಮುಖ್ಯ. ಏಕೆಂದರೆ ತುಂಬ ತೆಳ್ಳ ಆಯಿತು ಅಂದ್ರೂ ಕೂಡ ಈ ರೀತಿ ಗಟ್ಟಿಗೆ ಬೇಗ ಆಗೋದಿಲ್ಲ. ತುಂಬ ನೀರಾಯಿತು ಅಂದ್ರೂ ಕೂಡ
ತುಂಬ ನೀರಾಯಿತು ಅಂದರೆ ಈ ರೀತಿ ಗಟ್ಟಿಗೆ ಬೇಗ ಬೇಗ ಬರೋದಿಲ್ಲ. ಹಾಗೆ ತುಂಬ ಗಟ್ಟಿ ಹಾಲು ತಗೊಂಡ್ವಪ್ಪ ಅಂದರೆ ಕುದಿಲಿಕ್ಕೆ ಕಷ್ಟ ಆಗುತ್ತೆ. ಏಕೆಂದರೆ ತಿರುಗಿಸ್ತಿದ್ದಂಕಲ್ಲ ಅದು ಪೂರ್ತಿ ಗಟ್ಟಿಗಾಗ್ಬಿಡುತ್ತೆ. ಕಿಲ್ಸ ಬೇಯೋದಕ್ಕೆ ಅಲ್ಲಿ ನೀರಿನ ಅಂಶ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀರಿನ ಪ್ರಮಾಣವನ್ನು ಆದಷ್ಟು ನಾವು ಜಾಗರೂಕತೆಯಿಂದ ನೋಡಿಕೊಂಡೇ ಹಾಕಬೇಕು. ನೀರಲ್ಲಿ ಹಾಕುವಂಥ ನೀರು ಮೆಜರ್ಮೆಂಟೇ ನನ್ನ ಪ್ರಕಾರ ತುಂಬ ಮುಖ್ಯ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು ಇದನ್ನು ತಿರುಗಿಸೋ ಅಂಥ ಮೆಥಡು ಯಾವುದೇ ರೀತಿ ನೀವು ನೋಡ್ತಾ ಇರ್ಬೋದು, ಒಂದು ಸ್ವಲ್ಪನೂ ಕೂಡ ಕೀಲ್ಸದಲ್ಲಿ ಗಂಟನ್ನೋದೇ ಇಲ್ಲ. ಆ ರೀತಿ ತಿರುಗಿಸ್ತಾನೆ ಇದ್ದೀನಿ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ತುಂಬ ಲೆಂತಿ ಪ್ರೊಸೀಜರು ಕೂಡ ಟೈಮ್ ತೊಗೊಳುತ್ತೆ. ಆದರೂ ಕೂಡ ಟೈಮ್ ತೊಗೊಂಡ್ರೂ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರೋ ಅಂಥ ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ತಂಪಾಗಿರೋ ಅಂತಹ ಒಂದು ಸ್ವೀಟ್ ರೆಸಿಪಿ ಸ್ನೇಹಿತರೆ. ಏಕೆಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ಆ ಕಾರಣ ನಾನು ಒಂದು ಸೇರಿನಷ್ಟು ಜಾಸ್ತಿ ಇರಲಿ ಅಂತ ನೆನೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಡೇ ತಿಂತೀನಿ ಅಂದ್ರೂ ಕೂಡ ನನಗೆ ಒಂದು ಪೀಸ್ ಇರಲಿಲ್ಲ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಬಟ್ ನಮ್ಮನೆಯವರು ಇದರಿಂದ ಒಂದು ಸ್ವಲ್ಪ ದೂರ. ನಮ್ಮನೆಯವ್ರಿಗೆ ಈ ಕಿಲ್ಸ ಇಷ್ಟ ಆಗೋದಿಲ್ಲ. ಈ ಪ್ರೊಸೀಜರಲ್ಲಿ ನೀವು ಇದಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಏಲಕ್ಕಿ ಪೌಡ್ರು ಕಂಪಲ್ಸರಿ ಹಾಕಿ. ಬಟ್ ನನಗೆ ಕೆಲವೊಂದು ರೆಸಿಪೀಸ್ಗಳಲ್ಲಿ ಏಲಕ್ಕಿ ಫ್ಲೇವರು ನನಗಿಷ್ಟ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಹಾಕ್ತಾಯಿಲ್ಲ. ನೀವು ಏಲಕ್ಕಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಅವೆರಡೂ ಕೂಡ ನನಗೆ ಯಾಕೋ ಗೊತ್ತಿಲ್ಲ, ಈ ಕೀಲ್ಸದ ಪ್ರೊಸೀಜರು ಮತ್ತು ಹೋಳಿಗೆಯಲ್ಲಿ ಎಕ್ಸ್ಪೆಷಲಿ ಎಲ್ಲರೂ ಕೂಡ ಏಲಕ್ಕಿ ಹಾಕ್ತಾರೆ. ಇರುತ್ತಲ್ಲ ಕೆಲವರಿಗೆ ಕೆಲವೊಂದು ಸ್ವೀಟ್ ರೆಸಿಪಿಲಿ ತಿನ್ನೋದಕ್ಕೆ ಕೆಲವೊಂದು ಐಟಮ್ಗಳು ಇಷ್ಟ ಆಗೋದಿಲ್ಲ ಅಂತ. ಆ ರೀತಿ ನನಗೆ ಈ ಏಲಕ್ಕಿನ ಹಾಕಿದರೆ ಏನೋ ಒಂದು ರೀತಿ ತಿನ್ನಲಿಕ್ಕೆ ಕಂಫರ್ಟಬಲ್ ಅಂತ ಅನ್ನಿಸುತ್ತೆ. ಹಾಗಾಗಿ ನಾನು ಹೋಳಿಗೆ ರೆಸಿಪಿಗೊಂದು ಮತ್ತು ಕೀಲ್ಸದ ರೆಸಿಪಿಗೊಂದು ಎರಡಕ್ಕೆ ಮಾತ್ರ ನಾನು ಏಲಕ್ಕಿ ಪೌಡ್ರನ್ನ ಹಾಕೋದಿಲ್ಲ ಸ್ನೇಹಿತರೆ. ಇನ್ನೆಲ್ಲದಕ್ಕೂ ಕೂಡ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತೀನಿ. ನೀವು ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಬೇಡಿ, ಏಲಕ್ಕಿ ಪೌಡ್ರನ್ನ ಹಾಕಿ. ಏಕೆಂದರೆ ಇದು ನನ್ನ ಒಂದು ರೆಸಿಪಿ ಅಲ್ವಾ. ಹಾಗಾಗಿ ನಾನು ಏಲಕ್ಕಿನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ನೀವು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸ್ನೇಹಿತರೆ. ಫ್ಲೇವರು ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತೀರಾ. ಬಟ್ ನನಗೆ ಅದರದ್ದು ಫ್ಲೇವರು ಈ ಒಂದು ಸ್ವೀಟ್ ರೆಸಿಪಿಲಿ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಏಲಕ್ಕಿನ ಹಾಕ್ಕೊಂಡಿಲ್ಲ. ಇದೇನು ಬೇಯ್ತಾ ಬರ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಒಳಗೆ ನನಗೆ ಕಿಲ್ಸ ರೆಡಿಯಾಗುತ್ತೆ ಸ್ನೇಹಿತರೆ. ಏಕೆಂದರೆ ಇದನ್ನು ಬೇಯಿಸೋದು ಕೂಡ ತುಂಬ ಮುಖ್ಯ. ಇದು ಬೆಂದಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು ಕೂಡ ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ನೀವು ಬೆಂದಿದೆ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಏನು ತಿರುಗಿಸ್ತಾ ಇದ್ದೀರಾ ಅದನ್ನು ಎತ್ತಿ ಈ ರೀತಿ ಕೋಲಲ್ಲಿ ಕೀಲ್ಸಿದ ಮೇಲೆ ಹಿಂಗೆ ಅಂದರೆ ಅದು ಲೇಯರ್ ಥರ ಫಾರ್ಮ್ ಆಗುತ್ತೆ. ನೀವು ಈ ವಿಡಿಯೋದಲ್ಲಿ ಮುಂದೆ ನೋಡ್ಬೋದು ಅದನ್ನು. ಆಗ ಮೇಲೆಯಿಂದ ನೀಟಾಗಿ ಕಾಣಲಿಲ್ಲ ಅಂತ ನಾನು ಕ್ಯಾಮ್ರಾನ ತುಂಬ ಕೆಳಗಿಟ್ಕೊಂಡು ತೋರಿಸ್ತೀನಿ ನಿಮಗೆ. ಇದು ಇನ್ನೂ ಬೆಂದಿಲ್ಲ ಸ್ನೇಹಿತರೆ. ಆ ಒಂದು ಪ್ರೊಸೀಜರಲ್ಲಿ ಕೀಲ್ಸನ್ನು ನೋಡ್ಬೋದು ಬೆಂದಿದೆಯೋ ಇಲ್ವೋ ಅಂತ. ಹಾಗೆ ಒಂದು ಪ್ಲೇಟಿಗೆ ಇದನ್ನು ತಕ್ಕೊಂಡು ಅದನ್ನು ನೀರು ಒದ್ದೆ ಕೈ ಮಾಡ್ಕೊಂಬಿಟ್ಟು ನೋಡ್ಬೋದು ಸ್ನೇಹಿತರೆ. ಈಗೇನು ನಾನು ನೋಡ್ತಾ ಇದ್ದೀನಿ ಆ ರೀತಿ ನೋಡ್ಬೋದು. ಅದು ನಮ್ಮ ಕೈಗೆ ಅಂಟಿದ್ರೆ ಬೆಂದಿಲ್ಲ ಅಂತ, ನಮ್ಮ ಕೈಗೆ ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಆ ರೀತಿಯೂ ಕೂಡ ತಿಳ್ಕೊಬೋದು. ಮತ್ತು ಇನ್ನೊಂದು ಬೆಸ್ಟ್ ಮೆಥಡ್ ಅಂದರೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ನಾವು ಈ ಕೀಲ್ಸನ್ನು 1-2-3 ಹನಿಯಷ್ಟು ಹಾಕಿದರೆ ಅದು ಮೇಲೆ ತೇಲುತ್ತೆ. ಹಿಂಗೆ ಬಿಟ್ಟ ತಕ್ಷಣ ಕಚ್ಕೊಳೋದಿಲ್ಲ ಮತ್ತು ನೀರಿನಲ್ಲಿ ಅದು ಕದಲೋದಿಲ್ಲ. ಒಂದು ಕಡೆ ಸ್ಟಿಪ್ಪಾಗಿ ನಿಂತ್ಕೊಂಡು ಬಿಡುತ್ತೆ ಸ್ನೇಹಿತರೆ. ಅದು ಬೆಸ್ಟ್ ಮೆಥಡು. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ. ನೀವು ಈಗ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ನಾನು 3 ಮೆಥಡಲ್ಲೂ ಕೂಡ ಟ್ರೈ ಮಾಡಿದೆ ಸ್ನೇಹಿತರೆ, ಬೆಂದಿದೆಯೋ ಇಲ್ವೋ ಅಂತ. ನೀವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ನೀರಲ್ಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಕದರಿರೋ ಅಂಥ ಅನುಭವ ಆಯಿತು ನನಗೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಆ ರೀತಿ ನೀರಲ್ಲಿ ಹಾಕಿದ ತಕ್ಷಣ ಲಾಸ್ಟ್ನೇದು ಒಂದು ಸ್ವಲ್ಪ ಮೇಲೆ ಬಂತು. ಆದರೂ ಫಸ್ಟಿಗೆ ಹಾಕಿದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ದಂಗೆ ಆಯಿತು. ಹಂಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದಮೇಲೆ ನೋಡುವಂಥ ವಿಡಿಯೋ ಇದು. ನೀವು ನೋಡ್ತಾ ಇರ್ಬೋದು ಈ ರೀತಿ ಕೋಲಲ್ಲಿ ಹಿಂಗಂದರೆ ಅದ್ರ ಮೇಲೆ ನಾವು ಯಾವ ರೀತಿ ಕೋಲ್ ಆಡಿಸ್ತೀವೋ ಆ ರೀತಿ ಲೇಯರ್ ಥರ ಫಾರ್ಮ್ ಆಗುತ್ತೆ. ಈ ರೀತಿ ಬಂತು ಅಂದರೆ ನಮಗೆ ಕಿಲ್ಸ ಆಲ್ಮೋಸ್ಟ್ 90% ರೆಡಿಯಾಗಿದೆ ಅಂತಲೇ ಅರ್ಥ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕೋಲನ್ನ ಅಂತ ಇದ್ದೀನೋ ಅದೇ ರೀತಿ ಲೈನ್ ಥರ
ಕಾಣಿಸ್ತಾ ಇದೆ. ಅಂದರೆ ಒಂದು ಪಾತ್ರೆಗೆ ಬಿಟ್ಟರೂ ಕೂಡ ಅಷ್ಟೇ ಲೇಯರ್ ಥರ ಬರ್ತಾ ಇರುತ್ತೆ. ಆ ರೀತಿ ಬಂತಪ್ಪ ಅಂದರೆ ನಮ್ಮ ಕೀಲ್ಸ ರೆಡಿಯಾಗಿದೆ ಅಂತ ಈ ಅರ್ಥ. ಒಂದು ಪಾತ್ರೆಯಲ್ಲಿ ನಾನು ಬೇಕಾದರೆ ನೀವು ತುಪ್ಪ ಗಿಪ್ಪ ಏನಾದರೂ ಸರ್ಕೋಬೋದು, ಬಟ್ ನಾನು ಏನೂ ಹಾಕ್ತಾಯಿಲ್ಲ, ಹಂಗೆ ಹಾಕ್ಕೊಳ್ತಾ ಇದ್ದೀನಿ. 2 ಪಾತ್ರೆಗೆ 3 ಪಾತ್ರೆ ಆಯಿತು ಸ್ನೇಹಿತರೆ. ನಾನಿಲ್ಲಿ 2 ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಒಂದು ಪಾತ್ರೆಗೆ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಇದನ್ನು ಆ್ಯಡ್ ಮಾಡಿಕೊಂಡೆ. ಹಾಗೆ ಚಿಕ್ಕ ದೇವಸ್ಥಾನಕ್ಕೆ ನೈವೇದ್ಯ ಕೊಡಲಿಕ್ಕೆ ಅಂತ ಚಿಕ್ಕ ಪಾತ್ರೆಗೂ ಕೂಡ ನಾನು ಇದನ್ನು ಹಾಕ್ಕೊಂಡು ಫುಲ್ಲು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಏಕೆಂದರೆ ಬೆಳಿಗ್ಗೆ ಮಾಡಿದ್ದಲ್ವ, ಹಂಗಾಗಿ ತಣ್ಣಗಾಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಫ್ರಿಜ್ಜಲ್ಲಿ ಇಟ್ಕೊಂಡಾದ ನಂತರ ಇದನ್ನು ಪಾತ್ರೆನ ಉಲ್ಟಾ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಕೊಯ್ತಾ ಇದ್ದಾಳೆ ಕೊಯ್ತಾ ಇದ್ವಿ. ತುಂಬಾ ಚೆನ್ನಾಗಿರೋ ಅಂಥ ರೆಸಿಪಿ. ಅದರಲ್ಲೂ ಕೂಡ ಈ ಬೇಸಿಗೆ ಕಾಲದಲ್ಲಂತೂ ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ತಿನ್ನೋ ಅಂಥ ರೆಸಿಪಿ ಸ್ನೇಹಿತರೆ, ಸ್ವೀಟ್ ರೆಸಿಪಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಅಂದರೆ ಹೇಳ್ತಾರಲ್ಲ ನಡಗುತ್ತೆ ಅಂತ, ಆ ರೀತಿ ಕೀಲ್ಸ ಚೆನ್ನಾಗಿ ಬೆಂದಾಗ ಮಾತ್ರ ನಮಗೆ ಈ ರೀತಿ ನಡಗೋ ಪ್ರೊಸೀಜರ್ ಮುಟ್ಟುವಾಗಲೇ ಅದು ಗೊತ್ತಾಗುತ್ತೆ ನೀಟಾಗಿ ಬೆಂದಿದೆ ಕೀಲ್ಸ ಅಂತ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ನನ್ನ ಕೈಗೆ ಅಂಟಿಲ್ಲ. ನಾನು ಯಾವುದೇ ರೀತಿ ಎಣ್ಣೆ ತುಪ್ಪ ಯಾವುದನ್ನು ಕೂಡ ನಾನು ಯೂಸ್ ಮಾಡಿಲ್ಲ ಸ್ನೇಹಿತರೆ. ಹಾಗೇ ಅದಷ್ಟು ನೀಟಾಗಿ ಬಂದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ನಮ್ಮ ಹಳ್ಳಿ ಕಡೆಗಂತೂ ನಾವು ಕಂಪಲ್ಸರಿ ವರ್ಷದಲ್ಲಿ 2-3 ಸಲ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ನನಗಂತೂ ಈ ಕೀಲ್ಸದ ರೆಸಿಪಿ ತುಂಬ ಅಂದರೆ ತುಂಬಾ ಫೇವ್ರೆಟ್ಟು. ನನಗಿಷ್ಟ ತಿನ್ನಬೇಕು ಅಂತ ಅನಿಸ್ದಾಗೆಲ್ಲ ಈ ಸಲ ಜಾಸ್ತಿ ಹಾಕ್ಕೊಂಡು ಮಾಡಿದ್ದೀನಿ ಸ್ನೇಹಿತರೆ. ಒಂದೊಂದೇ ಗ್ಲಾಸ್ ಒಂದು ಅಕ್ಕಿ ಲೋಟದಲ್ಲಿ 1 ಲೋಟ ಹಾಕ್ಕೊಂಡ್ಬಿಟ್ಟು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.